ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಟು ದ ಅನದರ್ ಟ್ರಾವೆಲ್ ವಿಡಿಯೋ. ಅದಿತಿಯ ಸಮ್ಮರ್ ವೆಕೇಷನ್ ಆದಮೇಲೆ ನಾವು ಎಲ್ಲಿನೂ ಕೂಡ ಟ್ರಾವೆಲಿಂಗ್ ಹೋಗಿಲ್ಲ. ಹೀಗಾಗಿ ಅವಳಿಗೆ ರಜೆ ಇರೋದ್ರಿಂದ ಮತ್ತು ಸೋನಿಗೂ ಕೂಡ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಸಡನ್ನಾಗಿ ದಾಂಡೇಲಿಗೆ ರೆಸಾರ್ಟಿಗೆ ಹೋದ್ರಾಯ್ತು ಅಂಥೇಳಿ ವಿಕ್ರಮ್ ಅವರು ಡಿಸೈಡ್ ಮಾಡಿದರು. ಸೊ ನೈಟ್ ಡಿಸೈಡ್ ಮಾಡಿ ಬೆಳಗ್ಗೆ ಎದ್ದು ಹೊರಟ್ವಿ. ದಾಂಡೇಲಿಗೆ ಬಂದು ತಲುಪಿದ್ವಿ. ಒಂದು 8 o'clock ಮನೆ ಬಿಟ್ಟಿದ್ವಿ. ಸವಣೂರಿಗೆ ಹೋಗಿ ಅವಳನ್ನ ಕರ್ಕೊಂಡು ಬಿಡೋಷ್ಟರಲ್ಲಿ 9 ಗಂಟೆ ಏನೋ ಆಗಿತ್ತು. ಸೊ ದಾಂಡೇಲಿಗೆ ಬಂದಾಗ 11:30 ಈ ಥರ ಆಗ್ತಾ ಬಂದಿತ್ತು. ಚಿಕ್ಕವಳಿದ್ದಾಗಿಂದನೂ ದಾಂಡೇಲಿಗೆ ಬರ್ತಾನೆ ಇದ್ದೀನಿ. ಉಳಿವಿಗೆ ಅದೆಲ್ಲ ಅವಾಗೆಲ್ಲ ಹೋಗ್ತಿದ್ವಿ ಫ್ಯಾಮ್ಲಿ ಜೊತೆ. ಸೊ ಯಾವಾಗಲೇ ಕಾಳಿ ನದಿ ನೋಡಲಿ ತುಂಬಿ ಹರಿತಾನೆ ಇರುತ್ತೆ. ಯಾವಾಗೂ ಕೂಡ ನಾನು ನೀರು ಕಡಿಮೆ ಇದ್ದಿದ್ದು ನೋಡೇ ಇಲ್ಲ. ಸೊ ಈ ಸರಿ ನಾವು ಹೋಗ್ತಾ ಇರುವಂತಹ ರೆಸಾರ್ಟು ಡ್ಯೂ ಡ್ರಾಪ್ಸು. ತುಂಬ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಡ್ಯೂ ಡ್ರಾಪ್ಸ್ ಬಗ್ಗೆ. ತುಂಬ ಜನ ರೆಸಾರ್ಟ್ ಬಗ್ಗೆ ವಿಡಿಯೋನ ಮಾಡಿದ್ದಾರೆ. ನಾವು ಮೋಸ್ಟ್ ಆಫ್ ದಿ ಟೈಮ್ ರಿವರ್ ಸೈಡ್ ರೆಸಾರ್ಟಿಗೆ ಜಾಸ್ತಿ ಹೋಗಿದ್ದೀವಿ. ಸೊ ಜಂಗಲ್ ರೆಸಾರ್ಟಿಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಡ್ಯೂ ಡ್ರಾಪ್ಸ್ಗೆಲ್ಲ ವಿಕ್ರಮ್ ಅವರು 4-5 ಸರಿ ಹೋಗಿ ಬಂದಿದ್ದಾರೆ ಫ್ರೆಂಡ್ಸ್ ಜೊತೆ ಎಲ್ಲ. ಫುಡ್ಡು ಅದೆಲ್ಲ ಚೆನ್ನಾಗೈತಿ ಅಂತ ಹೇಳಿದರು. ಮತ್ತು ಮಕ್ಕಳಿಗೂ ಕೂಡ ಆಟ ಆಡಲಿಕ್ಕೆಲ್ಲ ಆಟ ಸಾಮಾನು ಅದವು ಚೆನ್ನಾಗೈತಿ ಅಂದಿದ್ದಕ್ಕೆ ಅಂಥೇಳಿ ಹೊರಟ್ವಿ. ನಮ್ಮ ಜಂಗಲ್ ರೆಸಾರ್ಟ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಂತೆ. ಸೊ ಲೆಟ್ಸ್ ಗೋ, ಹೋಗೋಣ ಈಗ. ನಾವು ರೆಸಾರ್ಟ್ಗೆ ಬಂದು ತಲುಪಿದಾಗ 12 ಗಂಟೆ ಆಗಿತ್ತು. ಬಟ್ ನಮ್ಮ ಚೆಕ್-ಇನ್ ಇದ್ದಿದ್ದು 11 ಗಂಟೆಗೆ. 1 ತಾಸು ಲೇಟ್ ಆಗಿತ್ತು. ಯಾಕಂದರೆ ರೋಡ್ ಕಂಡೀಷನ್ ಕೆಲವು ಕಡೆ ಅಷ್ಟೊಂದು ಸರಿಯಾಗಿರಲಿಲ್ಲ ಅನ್ನೋ ಕಾರಣಕ್ಕೆ. ಎಲ್ಲರಿಗೂ ಡ್ಯೂ ಡ್ರಾಪ್ಸಿಗೆ ಬಂದ ತಕ್ಷಣ ಮೇನ್ ಅಟ್ರಾಕ್ಷನ್ಸ್ ಈ ಮರಗಳು, ಉದ್ದುದ್ದ ಮರಗಳು. ಒಂಥರ ಜಂಗಲಲ್ಲೇ, ಫುಲ್ ಜಂಗಲಲ್ಲೇ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ರೆಸಾರ್ಟಲ್ಲಿ ನಮಗೆಲ್ಲ. ತುಂಬ ಚೆನ್ನಾಗೈತಿ. ನಾನು ಫಸ್ಟ್ ಒಂದು ಸರಿ ಬಂದು ಹಾಗೆ ನೋಡ್ಕೊಂಡು ಹೋಗಿದ್ವಿ ಅಷ್ಟೇ ಇದನ್ನು. ಬಟ್ ಸ್ಟೇ ಮಾಡಿರಲಿಲ್ಲ ಆವಾಗ್ಲೂ. ನೋಡಿದ ತಕ್ಷಣ ಇಷ್ಟ ಆಗುವಂಥ ರೆಸಾರ್ಟ್ ಇದು ಡ್ಯೂ ಡ್ರಾಪ್ಸು. ತುಂಬ ಚೆನ್ನಾಗೈತಿ. ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ನೂ ಕೂಡ ಮರಗಳ ಮಧ್ಯನೇ ಕಟ್ಟಿರೋದ್ರಿಂದ ಸೊ ನಮಗೆ ಜಂಗ್ಲಿ ಫೀಲಿಂಗ್ ಇಲ್ಲಿ ಬಂದೇ ಬರುತ್ತೆ. ಆಮೇಲೆ ಪ್ರತಿಯೊಂದು ಬಿಲ್ಡಿಂಗ್ನೂ ಕೂಡ ಆ ಜಂಗಲ್ ವಾತಾವರಣಕ್ಕೆ ತಕ್ಕಂತೆಯೇ ಕಟ್ಟಿದ್ದಾರೆ. ಸೊ ಇದು ಗೋಲ್ಘರ್ ಅಂತ ಅವರ ಡೈನಿಂಗ್ ಏರಿಯಾ ಇದು. ಸೊ ರೌಂಡ್ ಶೇಪಲ್ಲಿ ಇರೋದ್ರಿಂದ ಗೋಲ್ಘರ್ ಅಂತ ನೇಮ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗೈತಿ. ಆಮೇಲೆ ಓಪನ್ ಸ್ಪೇಸ್ ಇರೋದ್ರಿಂದ ನಾವು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ತಾ ಆರಾಮಾಗಿ ಟಿಫಿನ್, ಊಟ, ಟೀ ಎಲ್ಲನೂ ಇಲ್ಲಿ ಕುತ್ಕೊಂಡು ಮಾಡ್ಬೋದು. ಆಮೇಲೆ ಔಟ್ಸೈಡ್ ಬೆಂಚಸ್ ಕೂಡ ತುಂಬ ಇದ್ದಾವೆ. ನಾವು ಆ ಮರಗಳ ಮಧ್ಯೆನೇ ಕುತ್ಕೊಂಡು ನಮ್ಮ ಫುಡ್ನ ಎಂಜಾಯ್ ಕೂಡ ಮಾಡ್ಬೋದು. ಸೊ ರಿಸೆಪ್ಷನಿಗೆ ಬಂದು ನಮ್ಮ ಒಂದು ಸ್ಟೇನ ಕನ್ಫರ್ಮ್ ಮಾಡಿ ಆಮೇಲೆ ಉಳಿದಿರೋ ಅಮೌಂಟ್ ಎಲ್ಲ ಪೇ ಮಾಡಿ ನಾವು ಕಮಾಂಡೋ ಟೆಂಟ್ ಕಡೆ ಅಂಕಲು ಕೀ ತೊಗೊಂಡು ನಮಗೆ ಟೆಂಟ್ ತೋರಿಸ್ಲಿಕ್ಕೆ ಅಂಥೇಳಿ ಕರ್ಕೊಂಡು ಹೊಂಟರು. ಇಲ್ಲಿ ನಮಗೆ ಎಲ್ಲ ಥರದಾದಂಥ ಸ್ಟೇಸ್ ಕೂಡ ಅವೈಲೇಬಲ್ ಇದ್ದಾವೆ. AC ಡಿಲೆಕ್ಸ್ ರೂಮ್ಸ್ ಆಗಿರ್ಬೋದು, ನಾನ್ AC ರೂಮ್ಸ್ ಆಗಿರ್ಬೋದು, ಮತ್ತು ಸಿಂಗಲ್ ಟೆಂಟ್ಸ್ ಆಗಿರ್ಬೋದು, ಕಮಾಂಡೋ ಟೆಂಟ್ಸು, ಕಾಟೇಜಸ್ಸು. ಆಮೇಲೆ ತುಂಬ ಜನ ಬಂದಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಡಾರ್ಮೆಟ್ರಿ ಕಮಾಂಡೋ ಟೆಂಟ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಸೊ ನಾವು ಬುಕ್ ಮಾಡಿದ್ದು ಡಬಲ್ ಕಿಂಗ್ ಸೈಜ್ ಬೆಡ್ ಇರುವಂತಹ ಒಂದು ಕಮಾಂಡೋ ಟೆಂಟ್ನ. ಸುತ್ತಲೂ ಕೂಡ ನೇಚರು ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಮಜಾ ಬರತ್ತಿತ್ತು ಅದನ್ನು ನೋಡಿದಾಗ. ಸೊ ಸ್ಟೇ ಹೇಗಿರುತ್ತೆ ಅಂಥೇಳಿ ನೋಡಬೇಕು ಕಮಾಂಡೋ ಟೆಂಟಲ್ಲಿ. ಬನ್ನಿ ಟೆಂಟ್ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡೋಣ. 2 ಕಿಂಗ್ ಸೈಜ್ ಬೆಡ್ ಇದು. ಆರಾಮಾಗಿ ಒಂದು 4-5 ಜನ ಆರಾಮಾಗಿ ಮಲ್ಕೋಬೋದು. ಸೊ 2 ಕಡೆ ಲ್ಯಾಂಪ್ಸ್ ಮತ್ತು ನೈಟ್ ಲ್ಯಾಂಪ್ ಕೂಡ ಇತ್ತು, ಲೈಟ್ ಕೂಡ ಇತ್ತು. ಹಾಗೆ 2 ಬೆಡ್ಡಿಗೆ ಒಂದೊಂದು ಫ್ಯಾನ್ ಇದ್ದು ಮೇಲ್ಗಡೆ. ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದರು, ದೊಡ್ಡದಾಗಿ ಚೆನ್ನಾಗಿತ್ತು. ಡ್ರಾವರ್ ಕೂಡ ಇತ್ತು. ನಮ್ಮ ಎಲ್ಲ ವಸ್ತುಗಳನ್ನೂ ಆರಾಮಾಗಿ ಇಟ್ಕೋಬೋದಾಗಿತ್ತು. ಮತ್ತು ಒಂದು ಸ್ಪೇಷಿಯಸ್ ಆಗಿರುವಂಥ ಬಾತ್ರೂಮ್ ಕೂಡ ಇತ್ತು. ನಾವು ಟೆಂಟ್ಗೆ ಮತ್ತು ರೂಮ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಟೆಂಟಲ್ಲಿ ಅಷ್ಟೊಂದು ಕ್ಲೀನ್ನೆಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಗಾಳಿ ಮಳೆ ಇರೋದ್ರಿಂದ ಸ್ವಲ್ಪ ಧೂಳು ಅನ್ನಿಸ್ತಾ ಇತ್ತು ಎಲ್ಲ ಕಡೆ. ನಾನು ಕೇಳಿದಾಗ ಅವರು ನೀವು ರೂಮ್ ಎಕ್ಸ್ಪೆಕ್ಟೇಷನ್ಸ್ನ ಟೆಂಟಲ್ಲಿ ಇಟ್ಕೋಬೇಡಿ ಅಂತಂದರು. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನಿಸ್ತು ಆ ಟೈಮಲ್ಲಿ. ಫ್ರೆಂಡ್ಸ್, ನಾವು ಬಂದಿರೋದು ಡ್ಯೂ ಡ್ರಾಪ್ಸ್ ರೆಸಾರ್ಟಿಗೆ. ತುಂಬ ಚೆನ್ನಾಗೈತಿ.
ಒಂದ್ಸರಿ ಬಂದು ಹೋಗಿದ್ವಿ, ಬಟ್ ನೋಡ್ಕೊಂಡು ಅಷ್ಟೇ ಹೋಗಿದ್ವಿ, ಇದ್ದಿದ್ದಿಲ್ಲ. ವಿಕ್ರಮ್ ಅವರು ಒಂದು 4-5 ಸರಿ ಬಂದು ಹೋಗಾರ ಡ್ರಾಪ್ಸಿಗೆಲ್ಲ ಚಲೋ ಐತಿ ಫುಡ್ಡು ಅದೆಲ್ಲ ಅಂದಿದ್ದಕ್ಕಂಥೇಳಿ ಬಂದ್ವಿ. ಸೊ ಪ್ರತಿ ಸರಿ ರೆಸಾರ್ಟಿಗೆ ಬಂದಾಗ ನಾವು ದಾಂಡೇಲಿಯಲ್ಲಿ ಎಲ್ಲ ಕಡೆ ರೂಮ್ಸಲ್ಲೇ ಉಳ್ಕೊತಿದ್ವಿ. ಸೊ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಕಮಾಂಡೋ ಟೆಂಟಲ್ಲಿ ಉಳ್ಕೊಂಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಇದುವರೆಗೂ ಚೆನ್ನಾಗೈತಿ, ಮುಂದೆ ನೋಡಬೇಕು ಏನಂತೇಳಿ ನೋಡೋಣ. ಈಗ ಬಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಹೋಗೋಕ್ಕಂಥೇಳಿ ರೆಡಿಯಾಗಿ ಸ್ವಿಮ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡೀವಿ. ಸೊ ಇವಾಗ ಸ್ವಿಮ್ಮಿಂಗ್ ಹೋಗಬೇಕು. ವಿಕ್ರಮ್ ಅವರು ಸ್ವಲ್ಪ ಹೊಟ್ಟೆ ಇತ್ತು ಅಂತೇಳಿ ಸ್ನ್ಯಾಕ್ಸ್ ತರಕ್ಕಂತ ಹೋಗಾರ. ಇಲ್ಲೇನೂ ಸಿಗ್ತಾವು, ಬಟ್ ಬೇರೆ ಥರದ ಐಟಮ್ಸ್ ಬೇಕಂದರೆ ಹೊರಗಡೆನೇ ಹೋಗ್ತಾ ಇರಬೇಕು. ಹಿಂಗಾಗಿ ಹೋಗಾರ. ಬಂದಮೇಲೆ ಎಲ್ಲ ಮುಗಿಸ್ಕೊಂಡು ಸ್ವಿಮ್ ಮಾಡೋಕ್ಕೆ ಅಂತ ಹೋಗಬೇಕು. ವಿಕ್ರಮ್ ಅವರು ಸ್ನ್ಯಾಕ್ಸ್ ತರೋವರೆಗೂ ಅಂತಂದರೆ ನಾನು ಸೋನಿ ಮತ್ತು ಅದಿತಿ ಒಂದು ರೌಂಡ್ ಫುಲ್ ರೆಸಾರ್ಟ್ನ ಅಡ್ಡಾಡ್ಕೊಂಡು ಬಂದ್ರಾಯ್ತು ಅಂತ ಹೋದ್ವಿ. ಸೊ ಇಲ್ಲೆಲ್ಲ ನಮಗೆ ಡಿಲಕ್ಸ್ ರೂಮು, AC ರೂಮ್ಸ್ ಎಲ್ಲ ಅವೈಲೇಬಲ್ ಇದ್ದಾವೆ. ಸೊ ಚೆನ್ನಾಗಿದ್ದಾವೆ, ಬಟ್ ಇಲ್ಲೂ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದೇನೋ ಕನ್ಸ್ಟ್ರಕ್ಷನ್ ನಡೆಯತ್ತಲ್ಲಿ. ಸೊ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂಥೇಳಿ ಎಲ್ಲ ಆಟ ಸಾಮಾನು ಕೂಡ ಇದ್ದಾವೆ. ಸೊ ನಮಗೋಸ್ಕರ ಅಂಥೇಳಿ ಫ್ರೆಂಚ್ ಫ್ರೈಸ್ ಮತ್ತು ಗೋಬಿ ತೊಗೊಂಡು ಬಂದಿದ್ದರು. ಚೆನ್ನಾಗಿತ್ತು. ಸೊ ತಿಂದು ನಾವು ಸ್ವಿಮ್ಮಿಂಗಿಗೆ ಹೊರಟ್ವಿ. ಸ್ವಲ್ಪ ಬೆಳಗ್ಗೆ ಬೇಗ ಟಿಫಿನ್ ಮಾಡಿದ್ರಿಂದ ಹಸುವಾಗ್ತಾಯಿತ್ತು. ಸೊ 2 ಗಂಟೆಗೆ ಊಟ ಸ್ಟಾರ್ಟ್ ಆಕೈತೆ ಅಂದರು. 1 ಗಂಟೆ ಅಂದರೆ ನನಗೆ ಹಸು ತಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕಂಥೇಳಿ ಸ್ವಲ್ಪ ಸ್ನ್ಯಾಕ್ಸ್ನ ತರಿಸಿದೆ. ವಿಕ್ರಮ್ ಅವರು ಮತ್ತು ಅದಿತಿ ಆಗಲೇ ಹೋಗಿ ಇಳಿದಿದ್ರು ಸ್ವಿಮ್ಮಿಂಗ್ ಪೂಲ್ಗೆ. ನಾವು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಲೇಟಾಗಿ ಹೋದ್ವಿ. ಸೊ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂಥೇಳಿ ಮುಂದೆ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರಲ್ಲ, ಸೊ ಲೈಫ್ ಜಾಕೆಟ್ ಹಾಕ್ಕೊಂಡೇ ನಾವು ಸ್ವಿಮ್ಮಿಂಗ್ ಮಾಡೋದು. ಸೊ ಅದಿತಿ ಕೂಡ ಫುಲ್ ಎಂಜಾಯ್ ಮಾಡ್ತಾಳೆ. ಸೋನಿ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾ ಇರೋದು. ಸೊ ಅವಳಿಗೆ ಎಷ್ಟು ಕಾಡ್ಸಾತಾರ ನೋಡೋಣ ಬರ್ರಿ. ಇಳಿಯ ಆಕೆ ನೋಡಕ್ಕೆ ಬಾರ ಈ ಕಡೆ. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಸ್ವಿಮ್ ಮಾಡೋದು ಅಂತಂದರೆ ಇಷ್ಟನೇ. ಬಟ್ ಸ್ವಿಮ್ಮಿಂಗ್ ಬರಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಸೇಫ್ಟಿ ಲೈಫ್ ಜಾಕೆಟ್ಸ್ ಹಾಕ್ಕೊಂಡಾದರೂ ಸ್ವಿಮ್ ಮಾಡಲೇಬೇಕು. ಸೊ ಇಲ್ಲಿ ನೋಡಿರಿ ವಿಕ್ರಮ್ ಅವರು ಫುಲ್ ಕಾಡ್ಸಾತಿದ್ರು ನನಗೆ. ನಾನು ಕೂಡ 2-3 ಸರಿ ಜಂಪ್ ಮಾಡಿದೆ, ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಸೊ ಆರಾಮಾಗಿ ಸ್ವಿಮ್ ಮಾಡಿದ್ವಿ. ಯಾರೂ ಕೂಡ ಇರಲಿಲ್ಲ ಜಾಸ್ತಿ ಜನ. ಸೊ ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ವಿ. ಆರಾಮಾಗಿ ಯಾವುದೇ ಭಯ ಆಮೇಲೆ ಮುಜುಗರ ಇಲ್ಲದೆ ಸ್ವಿಮ್ಮಿಂಗ್ ಮಾಡಿ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಊಟಕ್ಕೆ ಹೊರಟ್ವಿ. ಟೈಮ್ ಆಗಿತ್ತು ಊಟಕ್ಕೆ. ಸೊ ಸ್ವಲ್ಪ ಸ್ವಿಮ್ ಎಲ್ಲ ಮಾಡಿದ್ವಲ್ಲ, ಇನ್ನೂ ಹಸುವು ಜಾಸ್ತಿ ಆಗ್ತಾಯಿತ್ತು. ಸೊ ಹಂಗೆ ಹಾಗಂತ ಊಟಕ್ಕೆ ಕಡೆ ಹೊರಟ್ವಿ. ಊಟಕ್ಕೆಲ್ಲ ಚೆನ್ನಾಗಿ ಮಾಡಿದರು. ಪಾಪಡ್ ಕರೆದಿಟ್ಟಿದ್ರು, ಆಮೇಲೆ ಒಂದು ಆಲೂಗಡ್ಡೆ ಡ್ರೈ ಸಬ್ಜಿ ಟೈಪ್ ಮಾಡಿದರು, ಚೆನ್ನಾಗಿತ್ತು. ಆಲೂಗಡ್ಡೆ ಪಲ್ಯ, ಚಪಾತಿ ಮಾಡಿದರು, ಆಮೇಲೆ ಕಾಳಿನ ಪಲ್ಯ ಮಾಡಿದರು, ಅನ್ನ, ಆಮೇಲೆ ದಾಲ್ ಇತ್ತು, ಹಾಗೆ ಮೊಸರು ಬಜ್ಜಿ ಮಾಡಿದರು ತರಕಾರಿದು, ಆಮೇಲೆ ಖೀರ್ ಮಾಡಿದರು. ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್ ಬಿರಿಯಾನಿ ಮಾಡಿದರು. ಎಲ್ಲ ಟೇಸ್ಟ್ ಕೂಡ ಊಟದ್ದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ತಾ ಊಟ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು ಊಟ ಎಲ್ಲನೂ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಸೋಂಪು ಕಾಳೆಲ್ಲ ಇಟ್ಟಿದ್ರು, ಅವನ್ನೆಲ್ಲ ತೊಗೊಂಡು ತಿಂತ ಸ್ವಲ್ಪ ರೆಸಾರ್ಟಲ್ಲಿ ವಾಕ್ ಆದರೂ ಮಾಡಿ ಬಂದ್ರಾಯ್ತು. ಆಮೇಲೆ ಹೋಗಿ ರೆಸ್ಟ್ ಮಾಡಿದ್ರಾಯ್ತು ಅಂಥೇಳಿ ರೆಸಾರ್ಟ್ ಅಡ್ಡಾಡ್ಲಿಕ್ಕೆ ಅಂತೇಳಿ ಹೊರಟ್ವಿ.
ಅದಿತಿ ಫಸ್ಟು ಓಡಿದ್ದೆ ಆಟ ಸಾಮಾನು ಹತ್ರ. ಅಲ್ಲಿ ಜೋಕಾಲಿ, ಆಮೇಲೆ ಜಾರ್ಬಂಡಿ ಎಲ್ಲನೂ ಇತ್ತು. ಆಮೇಲೆ ಜಾಸ್ತಿ ಯಾರು ಮಕ್ಕಳು ಕೂಡ ಇರಲಿಲ್ಲ, ಎಲ್ಲ ದೊಡ್ಡವರೇ ಆಡ್ತಾಯಿದ್ರು ಅಲ್ಲಿ. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಈ ರೆಸಾರ್ಟಿಗೆ ನಾನು ಬರೋದಕ್ಕೆ ಕಾರಣ ಅಂತಂದರೆ ಅವಳಿಗೋಸ್ಕರನೇ. ಯಾಕಂದರೆ ಬೇರೆ ಯಾವ ರೆಸಾರ್ಟಲ್ಲೂ ನಾನು ಮಕ್ಕಳ ಆಟಿಕೆ ಸಾಮಾನು ಇಷ್ಟು ಜಾಸ್ತಿ ಇದ್ದಿದ್ದು ನೋಡಿಲ್ಲ, ನಾವು ಇಷ್ಟು ದಿನ ಹೋಗಿದ್ರಲ್ಲಿ. ಇಲ್ಲಿ ವೆರೈಟೀಸ್ ಎಲ್ಲ ತುಂಬ ಜಾಸ್ತಿ ಆಟ ಸಾಮಾನಿದ್ದಾವೆ. ಸೊ ಅವಳು ಕೂಡ ಎಲ್ಲನೂ ಒಂದು ಸ್ವಲ್ಪ ಹೊತ್ತು ಆಡಿ ಎಂಜಾಯ್ ಮಾಡಿದ್ಲು. ಇದನ್ನು ಯಾರು ಊಟ ಆದಮೇಲೆ ಮಾಡಿರ್ತಾರೆ ಅಂತ ಅಂದ್ಕೊಳಲ್ಲ ನಾನಂತೂ. ಸೊ ನಾವು ಅಷ್ಟೇ ಅನ್ನಿಸುತ್ತೆ, ಊಟ ಮಾಡಿ ಬಂದು ಈ ರೀತಿ ಎಕ್ಸಸೈಸ್ ಮಾಡ್ತಾ ಇರೋದು. ಎಲ್ಲ ಸ್ವಲ್ಪ ಹೊತ್ತು ಅಲ್ಲಿ ಅಡ್ಡಾಡಿ ಆಟ ಎಲ್ಲ ಮುಗಿಸ್ಕೊಂಡು ಹೋಗಿ ಮಧ್ಯಾಹ್ನ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಒಂದು ತಾಸು ರೆಸ್ಟ್ ಮಾಡಿದ್ದು ಸಂಜೆ ರೆಡಿಯಾಗಿ ನಾವು ಪಣಸೋಲಿಗೆ ಹೊರಟ್ವಿ. ದಾಂಡೇಲಿಯಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಪಣಸೋಲಿ ಅಂತ. ಸೊ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ಸ್ ಇದ್ದಾವೆ. ನೋಡೋಕೆ ಬರೋರಿಗೋಸ್ಕರ ಒಂದು 3-4 ಎಲಿಫೆಂಟ್ಸ್ನ ತಂದು ನಿಲ್ಲಿಸಿರ್ತಾರೆ. ಹೋಗಿ ಆರಾಮಾಗಿ ತುಂಬ ಹತ್ತಿರದಿಂದ ಎಲಿಫೆಂಟ್ಸ್ನ ನೋಡ್ಕೊಂಡು ಬರ್ಬೋದು. ಸೊ ಸಂಜೆ ವೆದರು ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು, ಸ್ವಲ್ಪ ಜಿಟಿ ಮಳೆ ಕೂಡ ಆಗ್ತಾಯಿತ್ತು. ನಾವು ಕೂಡ ನೇಚರ್ನೆಲ್ಲ ಎಂಜಾಯ್ ಮಾಡ್ತಾ ಡ್ರೈವ್ ಕಂಟಿನ್ಯೂ ಮಾಡಿದ್ವಿ. ನನ್ನ ಹಿಂದಿನ ದಾಂಡೇಲಿ ರೆಸಾರ್ಟ್ ವಿಡಿಯೋದಲ್ಲಿ ಈ ಕ್ಯಾಂಪಕ್ಕೆ ನಾನು ವಿಡಿಯೋ ಹಾಕಿದ್ದೀನಿ. ಸೊ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ. ಸ್ಪೇಷಿಯಸ್ ಆಗಿರುವಂಥ ಜಾಗ, ತಂಪಾಗಿ ಗಾಳಿ ಬರ್ತಾ ಇರ್ತೈತಿ. ಇದು ಸಂಜೆ 5 ಗಂಟೆ ಮೇಲೆ ಓಪನ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದು. ಅದಿತಿಗೋಸ್ಕರನೇ ಇಲ್ಲಿ ಬರೋದು, ಯಾಕಂದರೆ ಎಲಿಫೆಂಟ್ ನೋಡಿ ಅವಳು ಕೂಡ ಎಂಜಾಯ್ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ತುಂಬ ಹತ್ತಿರದಿಂದ ನೋಡ್ಬೋದು ಅಂತ. ನೀವು ದಾಂಡೇಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀರಾ ಅಂತಂದರೆ ಈ ಕ್ಯಾಂಪ್ಗೆ ಮಸ್ಟ್ ವಿಸಿಟ್ ಮಾಡಲೇಬೇಕು ನೀವು. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಆನೆಗಳನ್ನೆಲ್ಲ ನೋಡಿ. ಇದು ಮರಿ ಆನೆ, ತುಂಬ ತುಂಟಾಟ ಮಾಡ್ತಾ ಇರುತ್ತೆ ಅಲ್ಲಿ. ಅಲ್ಲಿ ಆನೆಗಳನ್ನೆಲ್ಲ ನೋಡಿಕೊಂಡು ವಾಪಸ್ ದಾಂಡೇಲಿಗೆ ಹೊರಡುವಾಗ ನಮಗೆ ರಸ್ತೆಯಲ್ಲಿ ಒಂದು 3-4 ಪೀಹೆನ್ ಮತ್ತು ಒಂದು ಪಿಕಾಕ್ ಕಾಣಿಸ್ತು. ಸೊ ನೋಡಿಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ಒಂದು 7 o'clock ಆಗಿತ್ತು. ಕಾಫಿ ಮತ್ತು ಟೀ ಎರಡೂ ಕೂಡ ಇಟ್ಟಿದ್ರು. ಸ್ವಲ್ಪ ಕಾಫಿ ತೊಗೊಂಡು ನಾನು ರೂಮ್ ಕಡೆ ಹೊರಟೆ. ನೋಡ್ಬೋದು ಸ್ವಲ್ಪ ಜಿಟಿ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಆಮೇಲೆ ಸಿಡ್ಲು ಗುಡ್ಗು ಎಲ್ಲ ಜಾಸ್ತಿ ಜೋರಾಗಿಯೇ ಬರ್ತಾಯಿತ್ತು. ರೈನ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಯಾರೂ ಇರಲಿಲ್ಲ ಅಲ್ಲಿ, ಮಳೆ ಬರೋದ್ರಿಂದ ಎಲ್ಲರೂ ರೂಮ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ರು. ಆರಾಮಾಗಿ ಸಮ್ಮರಲ್ಲಿ ಹೋಗಿ ಸ್ವಲ್ಪ ರೆಸಾರ್ಟಲ್ಲಿ ಸಂಜೆ ಹೊತ್ತು ಹೊರಗಡೆ ಕೂತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಹೋಗ್ತೀವಿ. ಬಟ್ ಮಳೆ ಬಂದು ಅದನ್ನೆಲ್ಲ ಹದಗೆಡಿಸ್ಬಿಡ್ತೈತಿ. ತುಂಬ ಬೇಜಾರಾಯಿತು ಮಳೆ ಬಂದಿದ್ದ ಕಾರಣ. ಯಾಕಂದರೆ ಹೊರಗಡೆ ಅಡ್ಡಾಡೋಕ್ಕಾಗಲಿಲ್ಲ, ಸಂಜೆ ವೆದರ್ನ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಮಳೆ ತುಂಬ ಜೋರು ಗಾಳಿ, ಮಳೆ, ಸಿಡ್ಲು ಗುಡುಗು ಇದ್ದಿದ್ದರಿಂದ ನಾವು ರೂಮಲ್ಲೇ ಕೂತ್ಕೋಬೇಕಾಯಿತು. ಅದೊಂದು ತುಂಬಾ ಬೇಜಾರಾಯಿತು ನನಗೆ. ಒಂಬತ್ತುವರೆ ಆಗಿತ್ತು ರಾತ್ರಿ. ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ನನಗೆ ಮಧ್ಯಾಹ್ನ ಊಟ ಇಷ್ಟ ಆಯಿತು, ರಾತ್ರಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಿತಿನೂ ಅರ್ಧ ಚಪಾತಿ ಏನೋ ಅಷ್ಟೋ ತಿಂದ್ಲು. ಹೀಗಾಗಿ ಅವಳಿಗೆ ಹಾಲು ಕೇಳಿದೆ. ಅಲ್ಲಿ ಕೆಫೆಗೆ ಹೋಗಿ ಅವರು ರೆಸಾರ್ಟ್ನವರೇ ನಮಗೆ ಒಂದು ದೊಡ್ಡ ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಂಡು ತಂದು ಕೊಟ್ಟರು. ತುಂಬ ಥ್ಯಾಂಕ್ಸ್ ಅವರಿಗೆ. ಆ ಹಾಲನ್ನೇ ಕುಡಿದು ಮಲ್ಕೊಂಡ್ಲವಳು. ಸೊ ರೂಮಿಗೆ ಬಂದಮೇಲೆ ನೋಡ್ರಿ ಇಲ್ಲಿ ಅದಿತಿ ಸೋನಿಗೆ ಭಾಳ ಕಾಡಿಸ್ತಾಳ. ಆಕೆ ಏನು ಮಾಡ್ತಾಳೆ ಆಕೆ ಮಾಡಿಸ್ಕೋಬೇಕು, ಇಲ್ಲ ಅಂತಂದರೆ ಹೊಡೆಯೋಕೆ ಹೋಗ್ಕಾಳಾಕಿಗೆ. ಸೊ ಅವ್ರದ್ದಿಬ್ಬರದು ಕಿತ್ತಾಟ ನಡೆದಿತ್ತಲ್ಲೇ. ಸೊ ನಾವು ಕೂಡ ಸ್ವಲ್ಪ ಹೊತ್ತು ಫೋನ್ ನೋಡಿ ಆಮೇಲೆ ಮಲ್ಕೊಂಡ್ವಿ. ಭಾಳ ಸುಸ್ತಾಗಿಬಿಟ್ಟಿತ್ತು ಬೆಳಗ್ಗೆ ಬೇಗ ಇದ್ದಿದ್ದರಿಂದ. ರಾತ್ರಿ ಎಲ್ಲ ಜೋರಾಗಿ ಮಳೆ ಬರ್ತಾಯಿತ್ತು.
ನನಗೆ ಅಷ್ಟೊಂದು ಸರಿಯಾಗಿ ನಿದ್ದೆನೇ ಆಗಲಿಲ್ಲ. ಒಂದು 6:30 ಆಗಿತ್ತು ಬೆಳಗ್ಗೆ ಎದ್ದಾಗ. ರೆಸಾರ್ಟಲ್ಲಿ ಯಾರೂ ಎದ್ದಿರಲಿಲ್ಲ ಇನ್ನೂ. ಲೈಟ್ ಕೂಡ ಆಫ್ ಮಾಡಿರಲಿಲ್ಲ, ಯಾರೂ ಎದ್ದಿರಲಿಲ್ಲ, ನಾನೇ ಒಬ್ಬಳೇ ಇದ್ದೆ. ಸೊ ರೆಸಾರ್ಟಲ್ಲಿ ಸ್ವಲ್ಪ ಅಡ್ಡಾಡ್ಕೊಂಬಂದ್ರಾಯ್ತು, ಫಾಗ್ ಎಲ್ಲ ಬಿಟ್ಟೈತಿ ಅಂಥೇಳಿ ನೋಡ್ಕೊಂಬಂದ್ರಾಯ್ತು ಅಂಥೇಳಿ ಹೊರಟೆ. ಬೆಳಗ್ಗೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಫುಲ್ ತಂಪು ವಾತಾವರಣ, ಮಳೆ ಬಂದಿದ್ದರಿಂದ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಬಟ್ ಎಲ್ಲ ಕಡೆ ರಾಡಿ, ಕೆಸರು, ಆಮೇಲೆ ಕಸ ಎಲ್ಲ ಬಿದ್ದುಬಿಟ್ಟಿತ್ತು ಎಲ್ಲ ಕಡೆನೂ. ಒಂದು ಹುಡುಗ ಮಾತ್ರ ಸ್ವಿಮ್ಮಿಂಗ್ ಫೂಲ್ ಕ್ಲೀನ್ ಮಾಡ್ತಾ ಇದ್ದ. ಅಲ್ಲಿ ಎಲ್ಲ ಕಡೆ ಫಾಗ್ ಬಿಟ್ಟಿದ್ದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮಳೆ ಬಂದಿದ್ದರಿಂದ ನಾವು ರೈನ್ ಡ್ಯಾನ್ಸ್ನ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಫೈರ್ ಕ್ಯಾಂಪ್ ಕೂಡ ಹಾಕಲಿಲ್ಲ. ಅದು ಭಾಳನೇ ಬೇಜಾರಾಯಿತು. ಯಾಕಂದರೆ ಆರಾಮಾಗಿ ತಂಪು ಗಾಳಿ ಕೂತ್ಕೊಂಡು ಫೈರ್ ಕ್ಯಾಂಪಲ್ಲಿ ಎಂಜಾಯ್ ಮಾಡೋದೇ ಒಂದು ಲೆವೆಲಿಗೆ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಭಾಳ ಮಿಸ್ ಮಾಡ್ಕೊಂಡ್ವಿ ನಾವು. ಬೆಳಗ್ಗೆ 6:30 ಇಡುವಂಥ ಚಾನ 8 ಗಂಟೆಗೆ ತಂದಿಟ್ಟಿದ್ರು. ಸೊ ಕಾಫಿ ಮತ್ತು ಟೀ ಎರಡೂ ಆಪ್ಷನ್ ಇತ್ತು. ಆಮೇಲೆ ಬಿಸ್ಕಿಟ್ ಕೂಡ ಇಟ್ಕೊಟ್ಟಿದ್ರು. ನಾವು ತಂದು ಬೆಂಚ್ ಮೇಲೆ ಟೀ ಮತ್ತು ಕಾಫಿ ಎಲ್ಲ ಇಟ್ಕೊಂಡು ಬಿಸ್ಕಿಟ್ ತಿಂತಾ ಕೂತ್ಕೊಂಡ್ವಿ. ಸುತ್ತಲೂ ಹಸಿರಾಗಿರುವಂಥ ತಂಪಾಗಿರುವಂಥ ಪ್ರಕೃತಿ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕೆ ನಮಗೆ ದಿನ ಬೆಳಗ್ಗೆ ಇದೇ ವಾತಾವರಣದಲ್ಲಿ ಹೇಳ್ಬಾರ್ದಪ್ಪ ಅಂತ ಅನ್ನಿಸ್ತೈತಿ. ಬಟ್ ಅದು ಸಾಧ್ಯ ಆಗಲ್ಲ ಅಷ್ಟೇ. ಮಲೆನಾಡಿನಲ್ಲಿ ಇರೋರು ಪುಣ್ಯ ಮಾಡಿರೋರು ಅಂತ ಅನ್ನಿಸ್ತೈತಿ ಒಂದೊಂದು ಸರಿ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಲೋಡ್ ಎನರ್ಜಿ ಜೊತೆ ಎದ್ದಿರ್ತಾಳೆ. ಅಲ್ಲಿ ನೋಡ್ರಿ, ಆಟ ಸ್ಟಾರ್ಟ್ ಆಗಿತ್ತು ಆಗಲೇ ಅವಳದು. ಸ್ವಿಮ್ಮಿಂಗ್ ಪೂಲ್ಗೆ ಇನ್ನೊಂದ್ಸತ ಬೆಳಗ್ಗೆ ಹೋಗಿ ಬಂದ್ವಿ. ಸ್ನಾನ ಎಲ್ಲ ಮುಗೀತು. ಇವಾಗ ಟಿಫಿನ್ಗೆ ಹೊಂಟೀವಿ. ನೈಟ್ ಊಟ ಅಷ್ಟೇನು ನಮ್ಗೆ ಇಷ್ಟ ಆಗಲಿಲ್ಲ. ಬಟ್ ಟಿಫಿನ್ ಆದರೂ ಏನು ಚಲೋ ಮಾಡಾರ ಅಂತೇಳಿ ನೋಡೋಣ ಹೋಗೀಗ. ಟಿಫಿನ್ ಎಲ್ಲ ಚೆನ್ನಾಗಿ ಮಾಡಿದರು. ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ಅವಲಕ್ಕಿ ಇತ್ತು, ಒಗ್ಗರಣೆ ಅವಲಕ್ಕಿ. ಆಮೇಲೆ ಬ್ರೆಡ್ ಜಾಮ್ ಕೂಡ ಇಟ್ಟಿದ್ದರು. ಸ್ವಲ್ಪ ಸಾಂಬಾರು ಹುಳಿ ಆಗಿತ್ತು ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಐಟಮ್ಸು ಚೆನ್ನಾಗಾಗಿತ್ತು. ಇಡ್ಲಿ ಸಾಫ್ಟ್ ಆಗಿತ್ತು, ಹೀಗಾಗಿ ಅದಿತಿನೂ ಕೂಡ ಇಡ್ಲಿ ಎಲ್ಲ ತಿಂದಳು. ಫ್ರೆಂಡ್ಸ್, 11 ಗಂಟೆ ಆಯಿತು. ಸೊ ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಹೊರಟೀವಿ. ವಾಪಸ್ ಹೊರಡುವಾಗ ಒಂದಿಷ್ಟು ಫೋಟೋಸ್ ತಗೊಂಡ್ವಿ. ತುಂಬ ಚೆನ್ನಾಗಿ ಬಂದು ಫೋಟೋಸ್ ಎಲ್ಲನೂ. ಯಾಕಂದರೆ ರೆಸಾರ್ಟೇ ಅಷ್ಟು ಚೆನ್ನಾಗೈತಿ. ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾವೆ. ಎಂಡಿಗೆ ಹಾಕಿನಿ ಎಲ್ಲ ಫೋಟೋಸ್ನು. ವಿಕ್ರಮ್ ಅವರು ಆರ್ಚರಿ ಕೂಡ ಆಡಿದರು. ಅವ್ರು ಚೆನ್ನಾಗಿ ಆಡ್ತಾರೆ, ನನಗೆ ಬರಲ್ಲ ಅಷ್ಟೊಂದು ಸರಿಯಾಗಿ. ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ರೆಸಾರ್ಟಲ್ಲಿ. ನಾವು ರೆಸಾರ್ಟ್ ಬಿಟ್ಟು ರಿವರ್ ಆ್ಯಕ್ಟಿವಿಟೀಸ್ ಕಡೆಗೆ ಹೊರಟ್ವಿ. ಸೊ ನಮಗೆ ಡ್ಯೂ ಡ್ರಾಪ್ಸ್ ಕಡೆಯಿಂದ ಸ್ಟೇಟ್ ಅಡ್ವೆಂಚರ್ ಝೋನ್ ಅನ್ನೋ ಕಡೆ ಹೋಗ್ರಿ ಅಂತ ಹೇಳಿದರು. ಸೊ ಅಲ್ಲಿ ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ ನಮಗೆ. ಅವರು ಪ್ರತಿಯೊಂದು ರೆಸಾರ್ಟಿಗೆ ಒಂದೊಂದು ಈ ರೀತಿ ರಿವರ್ ಆ್ಯಕ್ಟಿವಿಟೀಸ್ ಕ್ಯಾಂಪ್ಗಳು ಇರ್ತವೆ, ಅಲ್ಲಿಗೆ ಕಳಿಸ್ತಾರೆ. ನಮ್ಗೆ ಹೇಳಿದ್ದು ಸ್ಟೇಟ್ ಅಡ್ವೆಂಚರ್ ಝೋನ್ ಅಂಥೇಳಿ. ಸೊ ಅಲ್ಲಿಗೆ ಹೊರಟ್ವಿ. ಬೋಟಿಂಗ್ ಅದೇನಾದರೂ ಮಾಡಿದ್ರಾಯ್ತು ಅಂಥೇಳಿ. ಯಾಕಂದರೆ ಚಿಕ್ಕ ಮಕ್ಕಳಿದ್ರೆ ಬೇರೆ ಯಾವುದಕ್ಕೂ ಅಲೌ ಮಾಡಲ್ಲ, ಓನ್ಲಿ ಬೋಟಿಂಗ್ ಅಷ್ಟೇ ಅಲೌ ಮಾಡ್ತಾರೆ. ಬೋಟಿಂಗ್ ಆಡಬೇಕು ಅಂಥೇಳಿ ತುಂಬ ಆಸೆಯಿಂದ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದಾಗಂತೂ ಗಾಬರಿನ ಆಯಿತು. ಯಾಕಂದರೆ ಅಷ್ಟೊಂದು ಕ್ರೌಡ್ ಇತ್ತು. ಎಷ್ಟು ಜನ ಹುಡುಗರು ಬಂದಿದ್ದರು ಅಂತಂದರೆ ಫ್ಯಾಮ್ಲಿ ಇದ್ದವರು ಸುಮ್ಮನೆ ಕೂತ್ಕೊಂಡು ನೋಡ್ತಾಯಿದ್ರು. ಎಲ್ಲ ಥರದಂಥ ಆ್ಯಕ್ಟಿವಿಟೀಸ್ ಇತ್ತು. ರೋಪ್ ಆ್ಯಕ್ಟಿವಿಟೀಸ್ ಇತ್ತು, ಆಮೇಲೆ ಕಯಾಕಿಂಗ್ ಇತ್ತು, ಬೋಟಿಂಗು, ರಿವರ್ ಆ್ಯಕ್ಟಿಂಗು, ಆಮೇಲೆ ಜಿಪ್ ಲೈನ್ ಕೂಡ ಇತ್ತು, ರಿವರ್ ಜಿಪ್ ಲೈನ್ ಇತ್ತು, ಆಮೇಲೆ ಸೈಕ್ಲಿಂಗ್ ಇತ್ತು. ಎಲ್ಲ ಥರ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ಒಂದು ಕೂಡ ಲೈಫ್ ಜಾಕೆಟ್ ಸಿಗ್ತಾ ಇರಲಿಲ್ಲ. 1-2 ತಾಸು ವೆಯ್ಟ್ ಮಾಡಿದ್ವಿ. ಅವರು ಲೈಫ್ ಜಾಕೆಟ್ ಹಾಕೊಂಬಂದರೆ ಆಡಿಸ್ತೀನಿ ಅಂತಂದರು. ಅಷ್ಟೊಂದು ಲೈಫ್ ಜಾಕೆಟ್ ಕೂಡ ಅಲ್ಲಿ ಇರಲಿಲ್ಲ. ಭಾಳ ಡಿಸಪಾಯಿಂಟ್ಮೆಂಟ್ ಆಯಿತು ನಮಗೂ. ಸೊ ಹಾಗಾಗಿ ಈ ಕಡೆ ಬಂದ್ವಿ. ಇಲ್ಲೆಲ್ಲ ಫ್ರೀ ಆ್ಯಕ್ಟಿವಿಟೀಸ್ ಇತ್ತು, ರೋಪ್ ಆ್ಯಕ್ಟಿವಿಟೀಸು. ಸೊ ಇಲ್ಲಾದರೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದ್ರಾಯಿತು. ಬಿಸಿಲು ಭಾಳ ಇತ್ತು ಅಂಥೇಳಿ. ಇಲ್ಲಿ ಸುತ್ತಲೂ ಮಾವಿನ ಮರಗಳಿದ್ವು, ಚಿಕ್ಕ ಚಿಕ್ಕ ಮಿಡಿಗಾಯಿಗಳು ಬಿಟ್ಟಿದ್ವು. ಹರ್ಕೊಂಡು 1-2 ತಿಂದ್ವಿ. ಯಾಕಂದರೆ ಮರಗಿಂದ ಕಿತ್ತು ತಿಂದಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ವಿಕ್ರಮ್ ಅವರು ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದರು. ನಾವು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿಗೆ ಸುತ್ತಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡ್ಬೋದು ಚಿಕ್ಕ ಚಿಕ್ಕ ಮಿಡಿಗಾಯಿಗಳು, ಮರದ ತುಂಬ ಇತ್ತು. ಬಟ್ ಹರಿಬೇಕು ಅಂತಂದರೆ ಭಯ ಆಯಿತು, ಯಾರಾದರೂ ಬೈದು ಬಿಡ್ತಾರೇನೋ ಅಂಥೇಳಿ. ಸೊ ಹರ್ಕೊಳ್ಳಿಕ್ಕೆ ನಾವೇನು ಹೋಗಲಿಲ್ಲ.
ಸೊ ಫ್ರೆಂಡ್ಸ್, ಈ ರೀತಿಯಾಗಿ 2 ಡೇಸ್ ನಾವು ದಾಂಡೇಲಿಯಲ್ಲಿ ಸ್ಪೆಂಡ್ ಮಾಡಿದ್ವಿ. ಓವರಾಲ್ ರೆಸಾರ್ಟ್ ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.